ನಕ್ಷತ್ರ ನಾಡಿಗೆ ಸ್ವಾಗತ. ಎಷ್ಟೋ ಜನಕ್ಕೆ ದಿನೇಶ್ ಅವ್ರನ್ನ ಬಂದು ಭೇಟಿ ಮಾಡಬೇಕು ಅಂತ ಇರುತ್ತೆ, ಆದ್ರೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಫೋನ್ ಕನ್ಸಲ್ಟೇಷನ್ ಅನ್ನ ದಿನೇಶ್ ಅವ್ರು ನೀಡ್ತಾರೆ. 15 ರಿಂದ 20 ನಿಮಿಷದವರೆಗೆ ನಿಮ್ ಜೊತೆ ಮಾತಾಡ್ತಾರೆ. ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಕೂಡ ನೀವು ಬಳಸ್ಕೋಬೇಕು ಅಂತ ಹೇಳ್ತಾ, ಈಗ ಪುಷ್ಪ ಅವರು ಕಾಲ್ ಅಲ್ಲಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಅಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. 16/2 1991. 1991. ಓಕೆ, ಹುಟ್ಟಿದ ಸಮಯ ಬೆಳಗ್ಗೆ 7:45 ಮೇಡಮ್. ಬೆಳಗ್ಗೆ 7:45. ಓಕೆ, ಹುಟ್ಟಿದ ಸ್ಥಳವನ್ನ ತಿಳಿಸ್ಕೊಡಿ ಮಾ. ಹರಿಹರ. ಓಕೆ ಓಕೆ, ದಿನೇಶ್ ಅವರಿದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ. ಹೇಳಿ ಮೇಡಮ್, ಏನ್ ಕೇಳ್ಬೇಕಾಯ್ತು? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಿಮ್ ಪ್ರೋಗ್ರಾಮ್. ಹೌದಾ, ಥ್ಯಾಂಕ್ ಯು ಮಾ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದೆ ಮಗು. ಪ್ರೋಗ್ರಾಮ್ ನೋಡ್ತಾ ಇರಿ, ಅಕ್ಕಪಕ್ಕದವ್ರಿಗೆ ಹೇಳಿ, ರಿಲೇಟಿವ್ಸ್ ಹೇಳಿ, ಒಳ್ಳೆ ಕಾರ್ಯಕ್ರಮ, ಟಿಪ್ಸ್ ಕೊಡ್ತೀನಿ. ಓಕೆ, ನೀವು ಯಾರ್ಯಾರಿಗೆ ನಾನು ಇನ್ನೊಂದು ಮಾತು ಹೇಳ್ಬೇಕು, ಯಾರ್ಯಾರಿಗೆ ಕರೆ ಸಿಗುತ್ತೋ ಗುರುದಕ್ಷಿಣೆ ಅಂತ ಹೇಳ್ಬಿಟ್ಟು ಕನಿಷ್ಠ ಪಕ್ಷ ಒಂದು 10 ಜನಕ್ಕೆ ಹೇಳಿ ಈ ಪ್ರೋಗ್ರಾಮ್ ನೋಡಿ ಅಂತ ಸಾಕು. ನನಗೆ ಗುರುದಕ್ಷಿಣೆ ಬಂದು ತಲುಪ್ದಂಗ ಆಗುತ್ತೆ. ಓಕೆ, ಹೇಳಿಮ್ಮ, ಏನ್ ಕೇಳ್ಬೇಕು? ಬಗ್ಗೆ ನೌಕರಿ, ಸರ್ಕಾರಿ ನೌಕರಿ ಆಗುತ್ತೆ ಅಂತ ಹೇಳಿ. ಶನಿ ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ಶನಿ ದಶೆ ಶುಕ್ರ ಭುಕ್ತಿಲಿ ಹೇಗಿದೆ ಅಂತ ನೋಡೋಣ. ಶನಿ ದಶೆ 1, 11, 12, 7, 12. ಶುಕ್ರ ಭುಕ್ತಿ 1, 9. ಮುಂದೆ ಬರ್ತಕ್ಕಂಥ ಸೂರ್ಯ ಭುಕ್ತಿ ಸ್ಟಾರ್ಟ್ ಆಗುತ್ತೆ ಕೆಲವು ತಿಂಗಳುಗಳಾದ ನಂತರ. 10 ಅಂತ ಒಂದು ಬರ್ತಾ ಇದೆ. ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಜಯಗೊಳಿಸಬೇಕು. ಕೆಲವೊಂದು ಮಾರ್ಕ್ಸ್ ಅಲ್ಲಿ ಹೋಗ್ತಕ್ಕಂಥ ಚಾನ್ಸ್ ಹೆಚ್ಚಾಗಿದೆ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಈ ಮಂತ್ರವನ್ನು ಪಠನೆ ಮಾಡಿ ಭಾನುವಾರದಿಂದ ಶುರು ಮಾಡಿ. ಅಂದ್ರೆ ಮುಂದೆ ಬರ್ತಕ್ಕಂಥ ಸೂರ್ಯ ಭುಕ್ತಿ ನೋಡ್ಕೋಬೇಕಾಗತ್ತೆ. ಸೂರ್ಯ ಭುಕ್ತಿ ಬಂದಾಗ ಒಂದು ಯಾವ್ದಾದ್ರು ಒಂದು ಕಾಪರ್ ವೆಸಲ್, ಒಂದು ತಾಮ್ರದ ಒಂದು ಸಣ್ಣದ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೀರು ತುಂಬಿಸ್ಕೊಂಡು 21 ಒಣ ಮೆಣಸಿನಕಾಯಿ ಬೀಜವನ್ನು ಹಾಕಿ ಅದನ್ನ ಇದು ಒಂದು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗತ್ತೆ. 21 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ. ಬರ್ತಕ್ಕಂಥ 10 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಜಾಬ್ ಸಿಗ್ತಕ್ಕಂಥದ್ದು ಬಹಳ ಹತ್ರದಲ್ಲಿದೆ. ಮದುವೆ ವಿಚಾರದಲ್ಲಿ ಚೆನ್ನಾಗಿದೆ ಅಮ್ಮ, ಯಾವುದೇ ತೊಂದರೆ ಇಲ್ಲ. ಮದುವೆ ಆರಾಮಾಗುತ್ತೆ, ಯಾವುದೇ ಟೆನ್ಷನ್ ಇಲ್ಲ. ಒಳ್ಳೇದಾಗ್ಲಿ ಮಾ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಈಗ ಕಾವೇರಿ ಅವರು ಲೈನ್ ಅಲ್ಲಿ ಇದ್ದಾರೆ. ಹಲೋ ಹಲೋ ಮೇಡಮ್. ನಮಸ್ಕಾರ, ಹೇಳಿ ಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಅತ್ತೆ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. 5/10/1987. 1987. ಹೌದು. ಓಕೆ, ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ ಮಾ. ಬೆಳಗ್ಗೆ 6:20. 6:20 ಬೆಳಗ್ಗೆ. ಓಕೆ, ಹುಟ್ಟಿದ ಸ್ಥಳ? ಅವನು ಬಾಗಲಕೋಟೆ ಡಿಸ್ಟಿಕ್. ಬಾಗಲಕೋಟೆ. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ನಮ್ಮ ಮನೆಯವರು ಕ್ಲಾಸ್ ಕೂಡ ಬಂದಿದ್ದಾರೆ ಮೇಡಮ್. ಓ, ವೆರಿ ಗುಡ್. ದಿನೇಶ್ ಅವರಿದ್ದಾರೆ, ಮಾತನಾಡಿ ಮಾ. ಆಯ್ತು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ, ಕ್ಲಾಸ್ಗೆ ಬಂದವರು ಎಲ್ಲಿದ್ದಾರೆ? ಇದಾರೆ ಸರ್, ಇಲ್ಲೇ ಇದಾರೆ. ಆದ್ರೆ ನೀವು ಪರಿಹಾರ ಹೇಳ್ತೀರಲ್ಲ, ಅವ್ರು ಇನ್ನೂ ಕಲ್ತಿಲ್ಲಲ್ಲ ಪರಿಹಾರದ ಬುಕ್ ಬರ್ತಾ ಇದೆ, ಅದಕ್ಕೆ ಹೇಳ್ತಾ ಇರೋದು. ಕ್ಲಾಸ್ಗೆ ಯಾರೇ ಬರ್ತಾರೋ ಪರಿಹಾರ ಬುಕ್ ಅದ್ಭುತವಾಗಿರ್ತಕ್ಕಂಥದ್ದು. ಪರಿಹಾರ ಬೇಕೇ ಬೇಕು ನೋಡಿ. ಎಲ್ಲಾರು ಹೇಳ್ತಾರೆ, ಜ್ಯೋತಿಷ ಎಲ್ಲಾರು ಹೇಳ್ತಾರೆ, ಎಲ್ಲಾ ಪ್ರಾಬ್ಲಮ್ ಇದೆ. ಅಯ್ಯೋ ನಮಗೂ ಗೊತ್ತಿದೆ ರೀ, ನಮಗೂ ಪ್ರಾಬ್ಲಮ್ ಇದೆ, ಅದೇ ಪ್ರಾಬ್ಲಮ್ಗೆ ನಿಮ್ಮ ಹತ್ರ ಬಂದಿರೋದು. ಪರಿಹಾರ ಹೇಳಿ ಅಂದಾಗ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತೀವಿ, ಆ ಗ್ರಹಕ್ಕೆ ಶಾಂತಿ ಹೇಳ್ತೀವಿ, ಎಷ್ಟೊಂದು ಹೇಳ್ತೀವಿ. ನಾನು ಬರ್ದಿರ್ತಕ್ಕಂಥ 600-700 ಪೇಜು ಇದುವರೆಗೂ ಯಾರು ಬರ್ದಿರ್ತಕ್ಕಂಥ ಒಂದು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ಬರ್ದಿದ್ದಾರೆ. ವಾಹಿನಿಯಲ್ಲಿ ಬಂದು ಆ ಬುಕ್ ನ ಪ್ರಮೋಟ್ ಮಾಡ್ಬೇಕು ಅಂತ ಏಕೈಕ ಆಗಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಅಂತಂದ್ರೆ ಅದ್ರಲ್ಲಿ ಎಲ್ಲಾ ಧರ್ಮದ್ದು ಸೇರಿಸಿದೀನಿ. ಜೈನ್ ಅವ್ರದ್ದು, ಮತ್ತೆ ಮುಸ್ಲಿಂ ಅವ್ರದ್ದು, ಮತ್ತೆ ಕ್ರಿಶ್ಚಿಯನ್ ಅವ್ರದ್ದು, ಎಲ್ಲಾ ಧರ್ಮದ್ದು ಎಲ್ಲಾನು ಟ್ರೈಡ್ ಅಂಡ್ ಟ್ರಸ್ಟೆಡ್ ಆಗಿರ್ತಕ್ಕಂಥ ಸೇರಿಸಿದೀನಿ. ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ತಂತ್ರ ಯಂತ್ರ ಮಂತ್ರ ಎಲ್ಲ, ಎಲ್ಲಾ ಧರ್ಮಕ್ಕೂ ಯಾವ್ದು ಅವರು ವರ್ಕ್ ಮಾಡ್ತಾ ಇದಾರೆ, ಹೇಗೆ ಅವರು ಫಲವನ್ನು ಕೊಡ್ತಾ ಇದಾರೆ, ಆ ರೀತಿ ಒಂದು ಕಾಂಬಿನೇಷನ್. ಏನ್ ಕೇಳ್ಬೇಕಾಯ್ತಮ್ಮ? ಅವ್ರ ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಸರ್. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈಗ ಪ್ರಸ್ತುತ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಈಗ ಚಂದ್ರ ಭುಕ್ತಿ. ಶನಿ ಮತ್ತೆ ಚಂದ್ರ ಹೇಗಿದೆ ಅಂತ ನೋಡೋಣ. ಶನಿಲಿ 5, 6 ಸ್ವಲ್ಪ ಮದುವೆ ಸ್ವಲ್ಪ ವಿಳಂಬ ಆಗುತ್ತೆ, ಕಷ್ಟ ಇದೆ. 1, 6, 10. ಎಷ್ಟು ವರ್ಷ ಆಗಿದೆ ಈಗ ಇನ್ನು? ಅವ್ರಿಗೆ ಇವತ್ತು 87ನೇ ಇಸ್ವಿ ಸರ್. ಅವ್ರಿಗೆ 30 ವರ್ಷ. 30 ವರ್ಷ ಸ್ವಲ್ಪ, ಯಾಕಂದ್ರೆ 1, 6, 10 ಬಂದಾಗ ಮದುವೆ ಬಹಳ ಕಷ್ಟ ಆಗುತ್ತಮ್ಮ. 1, 6, 10 ಕಾಂಬಿನೇಷನ್ ಇದೆ. ನಿಮ್ಮ ಇವರು ಕಲ್ತಿದ್ದಾರೆ ಅಂತ ಹೇಳಿದ್ರೆ ಅವರು ನೋಡಿರ್ಬೇಕಲ್ಲ ಮದುವೆ ವಿಚಾರ. ನೋಡಿದಾರೆ ಸರ್, ಅದೇ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಪರಿಹಾರ ಹೇಳಿದ್ರೆ ಅವ್ರು ಮಾಡ್ತಾರೆ. ಅದಕ್ಕೆ ಚಂದ್ರನಲ್ಲಿ 2, 7, 11 ಈಗ ಬಂದಿರೋದ್ರಿಂದ ಹೆಚ್ಚಾಗಿ ಪ್ರಯತ್ನ ಪಡಬೇಕು. ಈಗ ಚಂದ್ರನ ಒಂದು ಭುಕ್ತಿ ಬಂದಿದೆ, ಹೆಚ್ಚಾಗಿ ಪ್ರಯತ್ನ ಪಡಬೇಕು. ಶಿವ ಮತ್ತೆ ಪಾರ್ವತಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಹಾಲಿಗೆ ಅಕ್ಕಿಯನ್ನು ಬೆರೆಸಿ, ಅಕ್ಕಿ ಗೊತ್ತಲ್ಲ, ಅಕ್ಕಿ ಒಂದಿಡಿ ಅಕ್ಕಿನ ಬೆರೆಸಿ 5 ಸೋಮವಾರಗಳನ್ನ ಅದಕ್ಕೆ ಇದು ಮಾಡ್ಬೇಕು, ಒಂದು ಅಭಿಷೇಕ ಮಾಡ್ಬೇಕಾಗತ್ತೆ. ಇದು ಹುಡುಗನ ಹುಡುಗಿದ? ಇದು ಹುಡುಗ ಸರ್.
ಓಂ ಶ್ರೀಂ ಶ್ರೀಯೈ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಶ್ರೀಂ ಶ್ರೀಯೈ ನಮಃ ಅಂತ ಯಥೇಚ್ಛವಾಗಿ ಹೇಳ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಅವ್ರು ಕೊಟ್ಟಿದ್ದೀನಿ, ಪತ್ನಿ ಮನೋರಮಾ ದೇಹಿ ಅಂತ ಒಂದು ತಂತ್ರವನ್ನು ಕೊಟ್ಟಿದ್ದೀನಿ, ಹಳೆ ಕ್ಲಾಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ತಂತ್ರವನ್ನು ದಯವಿಟ್ಟು ಮಾಡ್ಸಮ್ಮ, ಒಳ್ಳೇದಾಗುತ್ತೆ. ಓಕೆ, ಕೈಲಾಶಂತ್ರ ಸ್ಥಾಪನೆ ಮಾಡಕ್ ಕೇಳಿ, ಇನ್ನೂ ಒಳ್ಳೇದಾಗುತ್ತೆ. ಕೈಲಾಶಂತ್ರ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ನಕ್ಷತ್ರ ನಾಡಿಗೆ ಸ್ವಾಗತ. ಈಗಾಗಲೇ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಝೀರೋ ನಾಲೆಡ್ಜ್ ಆನ್ ಅಸ್ಟ್ರಾಲಜಿ, ಅಂದ್ರೆ ಅಸ್ಟ್ರಾಲಜಿ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋರು ಕೂಡ ಇದನ್ನ ಕಲಿಬಹುದು. ಆತರ ಬಹಳಷ್ಟು ಮಂದಿ ಕಲ್ತಿದ್ದಾರೆ. ಸೊ ಏನ್ ಕಲ್ತಿದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಂಡು ಬರೋಣ ಬನ್ನಿ. ತುಂಬಾ ವರ್ಷಗಳಿಂದ ಇದನ್ನ ಕಲಿಬೇಕು. ನಮಸ್ಕಾರ, ರವೀಂದ್ರನಾಥ್ ರೆಡ್ಡಿ ನನ್ನ ಹೆಸರು. ನಾನು ಕಡಬೂರು ಗೌರಿಬಿದೂರು ತಾಲೂಕಿಂದ ಬಂದಿದ್ದೀನಿ, ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ನಾನು ತುಂಬಾ ವರ್ಷಗಳಿಂದ ಕಲಿಬೇಕು ಅಂತ, ಈ ಶಾಸ್ತ್ರ ಕಲಿಬೇಕು ಅಂತ ನಾವು ನಕ್ಷತ್ರ ನಾಡಿ ವಿಷಯ ನಮ್ಮ ಫ್ರೆಂಡ್ ಮುಖಾಂತರ ಗೊತ್ತಾಯಿತು. ಈ ಥರ ಕ್ಲಾಸ್ ಇದೆ ಅಂದಾಗ ಹೋಗಿ ಕ್ಲಾಸಿಗೆ ಮಾಡಿ ಬಂದಿದ್ದೀನಿ. 4-5 ದಿವಸದಲ್ಲೇ ನಾನು ತುಂಬಾ ವಿಷಯ ಕಲ್ತ್ಕೊಂಡಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಭಾನುಪ್ರಕಾಶ್ ಅಂತ, ಕೋಲಾರಿಂದ ಬಂದಿದ್ದೀನಿ. ಪ್ರತಿ ದಿವಸ ನಕ್ಷತ್ರ ನಾಡಿ ಅನ್ನೋದು ಚಾನೆಲ್ನಲ್ಲಿ ನೋಡಿ, ಟಿವಿಗಳಲ್ಲಿ ನೋಡಿ ಇದ್ರ ಬಗ್ಗೆ ಏನಿದೆ ಕಲ್ತ್ಕೊಳ್ಬೇಕು ಅಂತ ಬಂದೆ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇದರೊಳಗೆ ನಮ್ಮದು ಎಷ್ಟು ಅಡಗಿದೆ ಅಂತ. ನಕ್ಷತ್ರ ನಾಡಿ, ಗ್ರಹ ದಶೆ, ರಾಶಿಗಳು, ಆ ರಾಶಿಗಳಿಗೆ ಎಷ್ಟು ಗ್ರಹಗಳು ಸೇರ್ಕೊಂಡಿವೆ, ಅವುಗಳು ನಮ್ಮ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಅನ್ನೋದನ್ನೆಲ್ಲ ನಮ್ಮ ದಿನೇಶ್ ಗುರೂಜಿ ಸಾವರು ಭಾರಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಅನುಕೂಲವಾಗುತ್ತೆ. ಇಷ್ಟು ಮಾತ್ರ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಭವಿಷ್ಯವನ್ನ ನೀವೇ ನೋಡ್ಕೋಬೇಕು ಅನ್ನೋದಾದ್ರೆ ಆದಷ್ಟು ಬೇಗ ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯಿನ್ ಆಗಿ. ಇದೇ ಜನವರಿ 21 ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೀತಾ ಇದೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಕಾಲ್ ಅನ್ನ ಸ್ವೀಕರಿಸೋಣ. ಹಲೋ ಹಲೋ, ಹೇಳಿ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. 10ನೇ ತಾರೀಕು 12ನೇ ತಿಂಗಳು 2002, ಸುಹಾಸ್ ಅಂತ, ಮಂಗಳವಾರ. 10ನೇ ತಾರೀಕು 12ನೇ ತಿಂಗಳು 2002. 2002. ಓಕೆ, ಹುಟ್ಟಿದ ಸಮಯ ಮಂಗಳವಾರ 9:15. 9:15 ಬೆಳಗ್ಗೆನ ರಾತ್ರಿ? ಬೆಳಗ್ಗೆ ಮೇಡಮ್. ಬೆಳಗ್ಗೆ. ಓಕೆ, ಹುಟ್ಟಿದ ಸ್ಥಳ ಮಂಡ್ಯ. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಮೇಡಮ್. ಓಕೆ, ದಿನೇಶ್ ಅವರಿದ್ದಾರೆ, ಮಾತನಾಡಿ. ಓಕೆ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ. ನಮ್ಮ ಮಗ ಸುಹಾಸ್ ಅಂತ. ಓಕೆ, ನಿಮ್ ಮುಂದೆ ಫ್ಯೂಚರ್ ಹೇಗೆ ಅಂತ, ಈಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ರಾಹು ದೇಶ ನಡೀತಾ ಇದೆ. ಫ್ಯೂಚರ್ ಬಗ್ಗೆ ಕೇಳ್ತಾ ಇದ್ದಾರೆ. ರಾಹು ದೇಶ 2020 ಇರುತ್ತೆ. ಅದಾದ ನಂತರ ಗುರು ಬರುತ್ತೆ. ರಾಹು ದೇಶ ಎಕ್ಸಲೆಂಟ್ ಆಗಿದೆ, ಚೆನ್ನಾಗಿ ಓದ್ತಾ ಇದಾರೆ. ಈಗ ಏನು ತೊಂದರೆ ಇಲ್ಲ. ಯಾವ ರೂಟಲ್ಲಿ ಹೋದ್ರೆ ಪರವಾಗಿಲ್ಲ ಅಂತ ಸರ್? ಎಕ್ಸಲೆಂಟ್ ಆಗಿ ಓದ್ತಾ ಇದ್ರೆ, ತುಂಬಾ ಚೆನ್ನಾಗಿದೆ. ತುಂಬಾ ರ್ಯಾಂಕ್ ಎಲ್ಲ ತಗೊಳ್ತಾರೆ. ರಾಹುನಲ್ಲಿ ಇಂಥ ಕಾಂಬಿನೇಷನ್ ಬಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಾರೆ. ತುಂಬಾ ಚೆನ್ನಾಗಿ ಓದ್ತಾರೆ. 9th ಇನ್ನ 3 years. ಓಕೆ, 9th ಆದ್ಮೇಲೆ 10th 11th 12th. ಓಕೆ, 8th ಮುಂದೆ ಬರ್ತಕ್ಕಂಥ 12. ಇವ್ರನ್ನ ಕರೆಕ್ಟ್ ಆಗಿ ಓದಿಸಿದ್ರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಮೆಡಿಸಿನ್ ಮಾಡ್ತಕ್ಕಂಥ ಚಾನ್ಸಸ್ ಫಸ್ಟ್ ಲೆವೆಲ್ ಅಲ್ಲಿ ಇದೆ. ಸೆಕೆಂಡ್ ಲೆವೆಲ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಕ್ಕಂಥದ್ದು. ಸಾಧ್ಯವಾದಷ್ಟು ಫಸ್ಟ್ ನೀವು ಸಾಧ್ಯವಾದಷ್ಟು ಮೆಡಿಸಿನ್ ಲೈನು ಅಥವಾ ಈ ನೀಟ್ ಎಕ್ಸಾಮ್ ಬರುತ್ತಲ್ಲ, ದಯವಿಟ್ಟು ಬರ್ಸಿ. ತುಂಬಾ ಚೆನ್ನಾಗಿ ಓದ್ತಾರೆ. ಮತ್ತೆ IAS ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾ ಇದೆ, 10-11 ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಅಮ್ಮ, ಅದ್ಭುತವಾಗಿದೆ. ಯಾವುದೇ ರೀತಿ ವರಿ ಮಾಡ್ಬಿಡಿ. ಅವ್ರಿಗೆ ಕುತ್ತಿಗೆಗೆ ಒಂದು ಗೋಲ್ಡನ್ ಹೆಸೋನೈಟ್ ಅಂತ ಬರುತ್ತೆ, ಅದನ್ನ ಹಾಕ್ಸಿ ಒಂದು 8 ಮುಖದ ರುದ್ರಾಕ್ಷಿ ಇದರ ಜೊತೆಗೆ ಸೇರಿಸಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಓದ್ತಾರೆ. ಒಳ್ಳೆ ರ್ಯಾಂಕು, ಒಳ್ಳೆ ಸರ್ಟಿಫಿಕೇಟು, ಒಳ್ಳೆ ಅವಾರ್ಡ್ಸ್ ತಗೊಳ್ತಾರೆ. ಮುಂದೆ ಬರ್ತಕ್ಕಂಥ ಗುರುನಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ, ಆದ್ರೂ ಕೂಡ ಇದನ್ನ ದಾಟ್ಬಿಡ್ತೀವಿ. ಅಂದ್ರೆ PUC ದಾಟ್ಬಿಟ್ಟಾದ್ಮೇಲೆ 6, 8, 12 ಕಾಂಬಿನೇಷನ್ ಬಂದಾಗ ಬಹಳ ಅದ್ಭುತವಾಗಿರುತ್ತೆ ಅಂತ ನಾನು ಕ್ಲಾಸಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಗುರುದಶ ಮುಂದೆ ಬರ್ತಕ್ಕಂಥ ಟೈಮಲ್ಲಿ PUC ದಾಟ್ಬಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಹೋಗ್ತಾರೆ. ಸಾಧ್ಯವಾದಷ್ಟು ರಿಸರ್ಚ್ ಲೆವೆಲ್ ವರೆಗೂ ಹೋಗ್ತಾರೆ. ತುಂಬಾ ಚೆನ್ನಾಗಿದೆ ಅಮ್ಮ, ಬಹಳ ಖುಷಿ ಆಗುತ್ತೆ ಹೋಗಿ. ತುಂಬಾ ಚೆನ್ನಾಗಿ ಆಗ್ತಾರೆ. ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ವಿದ್ಯಾ ಅವರು ಕಾಲ್ ಅಲ್ಲಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ತಮ್ಮನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. ಮೇಡಮ್, 6/12/68. 1968. ಓಕೆ, ಹುಟ್ಟಿದ ಸಮಯ ಅಷ್ಟು ಗೊತ್ತಿಲ್ಲ ಮೇಡಮ್. ಓಕೆ, 1ರಿಂದ 249 ಒಂದ್ ನಂಬರ್ ಹೇಳಿಮ್ಮ. 9 ಮೇಡಮ್. 9. ಓಕೆ, ಪ್ರಶ್ನಾಶಾಸ್ತ್ರ ಹಾಕ್ತಾರೆ ದಿನೇಶ್ ಅವರು, ಮಾತನಾಡಿ. ಓಕೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ ಮೇಡಮ್, ಯಾವ ವಿಚಾರ ಬಗ್ಗೆ ಕೇಳ್ಬೇಕಾಯ್ತು? ಸರ್, ಅವ್ನು ಸ್ವಲ್ಪ ಮಂಡತನ ಜಾಸ್ತಿ, ಕೆಲಸ ಮಾಡ್ತಾನೆ, ಗೌರ್ಮೆಂಟ್ ಕೆಲಸ ಮಾಡ್ತಾನೆ. ಓಕೆ, ಬಟ್ ಅವ್ನಿಗೆ ಏನೋ ಪ್ರಾಬ್ಲಮ್ಸ್.
ಸಮಥಿಂಗ್ ಪ್ರಾಬ್ಲಮ್ಸ್ ಏನಂತ ಗೊತ್ತಾಗಲ್ಲ. ಅವನೊಂಥರ ಮಂಡು. ನೋಡಿ, ಯಾವಾಗ 6-8-12 ಕಾಂಬಿನೇಷನ್ ಬರ್ತಾ ಇದೆ, 6-9-12 ಕಾಂಬಿನೇಷನ್ ಬರ್ತಾ ಇದೆ, ಕುಜನಲ್ಲಿ ಒಂದು 7-8-12 ಯಾರ್ಯಾರು ಬರುತ್ತೋ ಅವ್ರಿಗೆ ಹಠ ಜಾಸ್ತಿ ಇರುತ್ತೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆದ ಆಧಾರ ಮೇಲೆ 7-8 ಕೇತುನಲ್ಲಿ ಬರ್ತಾ ಇದೆ. ಮುಂದೆ ಬರ್ತಕ್ಕಂಥ ಶುಕ್ರನಲ್ಲಿ ಚೆನ್ನಾಗಾಗುತ್ತಮ್ಮ. ಈಗ ಬರ್ತಕ್ಕಂಥ ಕುಜ ಮತ್ತೆ ಕೇತುನಲ್ಲಿ ಅಷ್ಟು ಚೆನ್ನಾಗಿಲ್ಲ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಪ್ರಶ್ನಾಶಾಸ್ತ್ರದ ಪ್ರಕಾರ ಶುಕ್ರ ಆಗುತ್ತೆ. ಇದಾದ ನಂತರ ರಾಹು ಬರುತ್ತೆ. ರಾಹುನಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದು ಮಾಡ್ತಾರೆ. ಹೆಚ್ಚಿನ ಪಕ್ಷ ಒಂದು ಸಣ್ಣ ತಂತ್ರ ಕೊಡ್ತೀನಿ, ಈ ತಂತ್ರವನ್ನು ಮಾಡಿ. ಒಂದು ಕೆಂಪು ಬಟ್ಟೆ ತಗೊಳ್ಳಿ, ಅದರಲ್ಲಿ ತೂರ್ ದಾಲ್ ಅಂತಾರೆ, ತೊಗರಿಬೇಳೆ, ಒಂದಿಡಿ ತೊಗರಿಬೇಳೆ ಹಾಕಿ ಅದನ್ನ ಕಟ್ಟಿ ಅವನ ಮಲಗಿರೋ ಟೈಮಲ್ಲಿ ನಿವಾಳಿಸ್ಬೇಕು. ನಿವಾಳಿಸ್ಬಿಟ್ಟು ರಾತ್ರಿ 12 ಗಂಟೆ ವೇಳೆ, ಅಂದ್ರೆ ನೀವು ಯಾವತ್ತಾರು ಡೈಲಿ ಮಾಡ್ಬೋದು, ಇಂಥ ದಿವಸ ಅಂತಿಲ್ಲ, ರಾತ್ರಿ 12 ಗಂಟೆಗೆ ಮಲಗಿರ್ಬೇಕಾದ್ರೆ ನಿವಾಳಿಸ್ಬೇಕು. ನಿವಾಳಿಸಾದ ನಂತರ ಅದನ್ನ ಆಚೆ ಒಂದು ರೋಡ್, ದೂರದಾಗಿರ್ತಕ್ಕಂಥ ಒಂದು ರೋಡಲ್ಲಿ ಆ ಗಂಟು ಸಮೇತ ಚೆಲ್ಲಬೇಕು. ಇದನ್ನ ನೀವು ಒಂದು 8 ರಿಂದ 9 ಟೈಮ್ ಮಾಡಿದ್ರೆ ಖಂಡಿತ ಸ್ವಲ್ಪ ಚೇಂಜಸ್ ಆಗುತ್ತೆ. ಇದರ ಜೊತೆಗೆ ಅವರು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅವ್ರಿಗೆ ಚಂದ್ರಕಾಂತಿ ಮಣಿ ಅಂತ ಒಂದು ಕತ್ತಿಗೆ ಹಾಕಿ, ಸಾಧ್ಯವಾದಷ್ಟು ಮೂನ್ ಸ್ಟೋನ್ ಅಂತ ಹೇಳ್ತೀವಿ, ಚೆನ್ನಾಗಿರುತ್ತೆ. ಕೈಲಾಶ ಅಂತನೂ ಸ್ಥಾಪನೆ ಮಾಡಿ, ಇದೆಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಈ ತಂತ್ರಗಳು ಮಾಡಿದಾಗ ಒಂದು 30-40% ಒಳ್ಳೇದಾಗುತ್ತಮ್ಮ. ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಬಾಂಬೆಯಿಂದ ಕಾಲರ್ ರೆಡಿ ಇದ್ದಾರೆ. ಹಲೋ, ಓಕೆ, ಕಾಲ್ ಕಟ್ ಆಗಿದೆ. ಓಕೆ, ಈಗ ಒಂದು ಪುಟ್ಟ ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ನಕ್ಷತ್ರ ನಾಡಿಗೆ ಸ್ವಾಗತ. ಎಷ್ಟೋ ಜನಕ್ಕೆ ದಿನೇಶ್ ಅವ್ರನ್ನ ಬಂದು ಭೇಟಿ ಮಾಡಬೇಕು ಅಂತ ಇರುತ್ತೆ, ಆದ್ರೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಫೋನ್ ಕನ್ಸಲ್ಟೇಷನ್ ಅನ್ನ ದಿನೇಶ್ ಅವ್ರು ನೀಡ್ತಾರೆ. 15 ರಿಂದ 20 ನಿಮಿಷದವರೆಗೆ ನಿಮ್ ಜೊತೆ ಮಾತಾಡ್ತಾರೆ. ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಕೂಡ ನೀವು ಬಳಸ್ಕೋಬೇಕು ಅಂತ ಹೇಳ್ತಾ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಕಾಲ್ ಅನ್ನ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. 19/3/2003 19/3/2003 ಸಂಜೆ 5:25ಕ್ಕೆ. ಓಕೆ, ಸಂಜೆ 5:25. ಹುಟ್ಟಿದ ಸ್ಥಳ ಬೆಂಗಳೂರೇ ಮೇಡಮ್. ಬೆಂಗಳೂರು. ಓಕೆ, ದಿನೇಶ್ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ಹಾ, ಅವಳಿಗೆ ಇದು ತುಂಬಾ ಕೋಪ, ಎಡಿ ಮಾತು ಕೇಳಲ್ಲ ಗುರುಜಿ. ಅವಳ ವಿದ್ಯಾಭ್ಯಾಸ ಹೇಗಿದೆ ಅಂತ ಕೇಳಕ್ಕಾಯ್ತು. ಓಕೆ, ಕೋಪ ಇದೆ, ವಿದ್ಯಾಭ್ಯಾಸ ಹೇಗಿದೆ? ಓಕೆ, ರೈಟ್. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2018 ಗುರುಭುಕ್ತಿ ನಡೀತಾ ಇದೆ. ರಾಹು ಮತ್ತೆ ಗುರು ಹೇಗಿದೆ ಅಂತ ನೋಡೋಣ. 3, 6, 7, 9, 10 ಚೆನ್ನಾಗಿ ಓದ್ತಾರೆ. ಮತ್ತೆ ಗುರು 5, 8, 11, 6, 7, 10. ಎಜುಕೇಶನ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ಓದ್ತಾರೆ. ಕೆಲವೊಂದು ವಿಚಾರದ ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥ ಚಾನ್ಸ್. ಅದಕ್ಕೆ ಹಯಗ್ರೀವ ಮಂತ್ರ ಪಠನೆ ಮಾಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ ಅಂತ ಈ ಮಂತ್ರವನ್ನು ಯಥೇಚ್ಛವಾಗಿ ಪಠನೆ ಮಾಡಕ್ಕೆ ಹೇಳಿ. ಹಠ ಇಲ್ಲಿ ಬರತಕ್ಕಂಥದ್ದು 7-8 ಕಾಂಬಿನೇಷನ್ ಇದ್ದಾಗ ಅಥವಾ 7-8-12 ಇದ್ದಾಗ ಕಾಂಬಿನೇಷನ್ ಹಠ ಬರತಕ್ಕಂಥದ್ದು ತಾತ್ಕಾಲಿಕ ಹಠ ಅಂತ ತಗೊಳ್ಳಿ, ಇದನ್ನ ಕನ್ಸಿಡರ್ ಮಾಡಿ. ಮುಂದೆ ಬರತಕ್ಕಂಥ ರಾಹು ಮತ್ತೆ ಶನಿದ ಭುಕ್ತಿ ಬಂದಾಗ ಹಠ ಕಮ್ಮಿ ಆಗುತ್ತೆ. ಹಠ ಕಮ್ಮಿ ಮಾಡ್ಕೊಳ್ಳೋಕೆ ಶನಿ ಮತ್ತೆ ಗುರುವಿನ ಸಮ್ಮಿಲನದಿಂದ ಹಠ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಬಹಳ ಈಸಿ ಆಗಿರತಕ್ಕಂಥದ್ದು, ಶನಿವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳು, ಶಿವನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಕಡಲೆಕಾಳು ಉಸ್ಲಿ ಮಾಡಿಸಿ ಒಂದು ಪ್ರಸಾದ ವಿನಿಯೋಗ ರೀತಿ ಶಿವನ ದೇವಸ್ಥಾನದಲ್ಲಿ ಕೊಡಿ. ಖಂಡಿತ ಒಂದು 3 ರಿಂದ 4 ವಾರ ಇದನ್ನು ಮಾಡಿದ್ರೆ ಖಂಡಿತ ತಾನಾಗಿ ತಾನೇ ಬಹಳ ಕಮ್ಮಿ ಆಗುತ್ತೆ. ಅವ್ರ ಕೈಲೇ ಕೊಡ್ಸಿದ್ರೆ ಇನ್ನು ಫಲಗಳು ಜಾಸ್ತಿ ಆಗುತ್ತೆ. ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೈಯರ್ ಕ್ಲಾಸಸ್ ಫೆಬ್ರವರಿ 4 ಮತ್ತು 5 ನಡೀತಾ ಇದೆ, ಆದಷ್ಟು ಬೇಗ ನೋಂದಾಯಿಸ್ಕೊಳ್ಳಿ. ಅಂಡ್ ಮತ್ತೊಂದು, ದಿನೇಶ್ ಅವ್ರು ಹೇಳಿದ್ರು ಇವತ್ತು ಕೆಲಸ ಸಿಗೋದಕ್ಕೆ ಒಂದು ತಂತ್ರವನ್ನ ಹೇಳ್ತೀನಿ ಅಂತ ಹೇಳಿ. ದಿನೇಶ್ ಅವ್ರೆ, ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿ. ಕ್ಲಾಸಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು ಅಂತ. ಹೈಯರ್ ಕ್ಲಾಸಸ್ ಮತ್ತೆ 1500 ಪೀಪಲ್ ನನ್ನ ಹತ್ರ ಕಲ್ತಿದ್ದಾರೆ ಆಲ್ರೆಡಿ. 1005+ ಇದೆ. ಮತ್ತೆ ಈಗ ಜನವರಿ ಆಡ್ ಮಾಡಿದ್ರೆ ಇನ್ನು ಆಡ್ ಆಗುತ್ತೆ. ಜನವರಿಯಿಂದ 2017 ಬೇರೆ ತರ ಆಡ್ ಮಾಡ್ಕೊಂಡು ಹೋಗೋಣ. ಬಹಳ ಈಸಿ ಆಗಿರ್ತಕ್ಕಂಥದ್ದು ಜ್ಯೋತಿಷ್ಯ. ನಿಮ್ಮ ಜೀವನನ ಖಂಡಿತ ನೀವು ಚೆನ್ನಾಗಿ ನೋಡ್ಕೋಬಹುದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬಹಳ ಈಸಿ, ಅಂತದೇನು ಟಫ್ ಇಲ್ಲ. ಖಂಡಿತ ಹೇಳ್ತೀನಿ, ಬಹಳ ಫ್ಯಾಸಿನೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಯಾರಿಗೆ ಝೀರೋ ನಾಲೆಜ್ ಇದೆ, ಏನೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಸರ್, ಗ್ರಹ ಅಂದ್ರೆ ಗೊತ್ತಿಲ್ಲ, ನಕ್ಷತ್ರ ಅಂದ್ರೆ ಗೊತ್ತಿಲ್ಲ, ಖಂಡಿತವಾಗ್ಲೂ ಒಂದು ಮನಸ್ಸು ಪೂರ್ತಿಯಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಯಾವುದೂ ಅನುಮಾನನೇ ಇಲ್ಲ. ಬಹಳಷ್ಟು ಜನ ಯೋಚನೆ ಮಾಡ್ತಾರೆ, ಏನ್ 4 ದಿವಸದಲ್ಲಿ ಹೇಗೆ ಹೇಳ್ಕೊಡಕ್ ಸಾಧ್ಯ ಅಂತ. ಬಹಳಷ್ಟು ಜನ ಆ ಕಡೆ ಈ ಕಡೆ ಮಾತಾಡ್ತಾರೆ. ಬಹಳಷ್ಟು ಜನ ಮಾತಾಡಿದ್ದಾರೆ. ನಾಳೆ ಕೆಲವರು ವ್ಯಕ್ತಿ ಬರ್ತಾ ಇದ್ದಾರೆ ಮಾತಾಡಕ್ಕೆ.
ಇದನ್ನ ಮನಸ್ಫೂರ್ತಿಯಾಗಿ ಮಾತಾಡ್ತಾರೆ, ಯಾವುದೋ ಒಂದು ಸ್ಕ್ರಿಪ್ಟೆಡ್ ಅಲ್ಲ, ಯಾವುದೂ ಅಲ್ಲ. ಯಾಕಂದ್ರೆ 1,500 ಜನ ಇದುವರೆಗೂ ಕಲ್ತು ವಾಹಿನಿ ಎಷ್ಟೊಂದು ಜನ ಇವಾಗ ತುಂಬಾ ಜನ ನೋಡ್ತಾ ಇದ್ದಾರೆ. ಇವ್ರು ಯಾರು ದಿನೇಶ್ ಅಂತ ನಾವು ನೋಡೇ ಇಲ್ಲ ವಾಹಿನಿಲಿ, ಯಾವಾಗ ಈಗ ಮೊನ್ನೆಯಿಂದ ಬಂದಿದ್ದಾರೆ ನೋಡ್ತಾ ಇಲ್ಲ ಅಂತ. ಖಂಡಿತ ಇವಾಗ ದೊಡ್ಡ ವಾಹಿನಿಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಕಸ್ತೂರಿ ವಾಹಿನಿಯವರು ಕೂತಿದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸಂಚಲನ ಮೂಡಿಸ್ಬೇಕು ಅಂತ. ಖಂಡಿತ ಈ ಸಂಚಲನ ಹೇಗೆ ಅಂತಂದ್ರೆ ಅನೇಕರು ಜ್ಯೋತಿಷ್ಯನ ಹೇಳ್ಕೊಂಡು ಬರ್ತಾ ಇದ್ದಾರೆ, ಕಲಿಸ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಂಖ್ಯಾಶಾಸ್ತ್ರ ಬಹಳಷ್ಟು ಜನ ಕಲಿಸಿದ್ದಾರೆ, ಬಂದಿದ್ದಾರೆ, ಹೋಗಿದ್ದಾರೆ. ಸಂಖ್ಯಾಶಾಸ್ತ್ರ ಅನ್ನೋದು ಒಂದು ಕ್ಯಾರೆಕ್ಟರಿಸ್ಟಿಕ್ಗೆ ಮಾತ್ರ ಸೀಮಿತವಾಗಿರುತ್ತೆ. ಒಂದು ಸಂಖ್ಯಾಶಾಸ್ತ್ರದಿಂದ ಭವಿಷ್ಯ ಹೇಳಕ್ಕೆ ಖಂಡಿತ ಆಗಲ್ಲ. ನೀನ್ ಏನ್ ಆಗ್ತೀಯಾ ಅಂತ ಸಂಖ್ಯಾಶಾಸ್ತ್ರದಿಂದ ಖಂಡಿತ ಹೇಳಕ್ಕಾಗಲ್ಲ. ಬಟ್ ಜ್ಯೋತಿಷ್ಯದಿಂದ ಖಂಡಿತ ನೀನ್ ಏನಾಗ್ತೀಯಾ, ಏನಾಗಿದೆ, ಮುಂದೆ ಏನಾಗುತ್ತೆ ಅಂತ ಜ್ಯೋತಿಷ್ಯ ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಅದನ್ನ ಕಲ್ತ್ಕೋಬಹುದು. ಇದರಲ್ಲಿ ಏನು ಅಂತಂದ್ರೆ ನಕ್ಷತ್ರ ನಾಡಿ ಅಂತ ಒಂದು ಕಾಂಬಿನೇಷನ್ ಬರುತ್ತೆ. ಆ ನಕ್ಷತ್ರ ನಾಡಿ ಕಾಂಬಿನೇಷನ್ ಇಂದ ಜ್ಯೋತಿಷ್ಯ ನಾನಿಲ್ಲಿ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಪ್ಯೂರ್ ಜ್ಯೋತಿಷ್ಯ ಅಂದ್ರೆ ನಮ್ಮ ವೇದದಲ್ಲಿ ಬರ್ತಕ್ಕಂಥ ಅಂಗದ ಜ್ಯೋತಿಷ್ಯನೇ ಮಾಡ್ತಕ್ಕಂಥದ್ದು. ಇಲ್ಲೊಂದು ಕಾಂಬಿನೇಷನ್ ನಾನು ಕೃಷ್ಣಮೂರ್ತಿ ಪದ್ಧತಿನ ಸ್ವಲ್ಪ ಅಳವಡಿಸ್ಕೊಂಡು ನಕ್ಷತ್ರ ನಾಡಿ ಅಂತ ಒಂದು ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. ಎಂತ ಮನುಷ್ಯ ಆಗಿದ್ರು ಕೂಡ ಎಷ್ಟೊಂದು ಜ್ಯೋತಿಷ್ಯದಲ್ಲಿ ಎಷ್ಟೊಂದು ಖರ್ಚು ಮಾಡ್ತೀರಾ, ಒಂದು ಕ್ಲಾಸ್ಗೆ ಖರ್ಚು ಮಾಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಬ್ರು ಕಲ್ತಾಗ ಖಂಡಿತ ಅದನ್ನ ನಿಮ್ಮ ಮುಂದಿನ ಪೀಳಿಗೆಗೆ, ನಿಮ್ಮ ಒಂದು ಮೊಮ್ಮಕ್ಕಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಅಥವಾ ಯಾರಿಗಾರು ಇರ್ಬೋದು, ಖಂಡಿತ ಹಂಚ್ತೀರಾ. ಜ್ಞಾನವನ್ನು ಹಂಚಬೇಕು ಅಂತ ಹೇಳ್ತಾರೆ. ಆ ರೀತಿ ದಯವಿಟ್ಟು ಸೇರ್ಕೊಳ್ಳಿ. ಫೆಬ್ರವರಿ 4 ಮತ್ತು 5 ಹೈಯರ್ ಕ್ಲಾಸಸ್ ನಡೀತಾ ಇದೆ. ಮತ್ತೆ ಅದಾದ ನಂತರ 11, 12 ಮೈಸೂರಲ್ಲಿ, 18 ಮತ್ತೆ 19 ಶಿವಮೊಗ್ಗದಲ್ಲಿ, ಮತ್ತೆ 25, 26 ಹುಬ್ಬಳ್ಳಿಲಿ ಮಾಡ್ತಾ ಇದ್ದೀನಿ. ಇದು ಬರೀ ಯಾರು ಆಲ್ರೆಡಿ ಬಂದಿರತಕ್ಕಂಥವ್ರು, ಕಲ್ತಿರ್ತಕ್ಕಂಥವ್ರಿಗೆ ಇದು ಹೈಯರ್ ಕ್ಲಾಸಸ್ ಅಲ್ಲಿ ಬುಕ್ ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಯಂತ್ರ ಮಂತ್ರ ತಂತ್ರದ್ದು ಎನ್ಸೈಕ್ಲೋಪೀಡಿಯಾ ಆಫ್ ರೆಮಿಡೀಸ್ ಅಂತಾನೆ ಅದಕ್ಕೆ ನೇಮ್ ಮಾಡ್ಬೋದು. ಸೊ ತಂತ್ರಕ್ಕೆ ವಿಚಾರಕ್ಕೆ ಬರೋಣ. ಯಾರಿಗೆ 2, 6, 10, 11 ಕಾಂಬಿನೇಷನ್ ದಶ ಮತ್ತೆ ಭುಕ್ತಿಲ್ ಬರುತ್ತೋ ನಿರಾಸವಾಗಿ ಅವ್ರಿಗೆ ಕೆಲಸ ಇರುತ್ತೆ. ಯಾವಾಗ ನಮ್ಮ ಕಾಂಬಿನೇಷನ್ ಅಲ್ಲಿ 5, 8, 12 ಅಥವಾ 6, 8, 12 ಅಥವಾ 7, 8, 12 ಅಥವಾ 2, 8, 12 ಈ ಕಾಂಬಿನೇಷನ್ ಬಂದ್ಬಿಡುತ್ತೋ ಕೆಲಸ ಸಿಗಲ್ಲ. ಇದು ನಾನು ಹೇಳ್ತಾ ಇರ್ತಕ್ಕಂಥ ನಂಬರ್ಸ್ ಎಲ್ಲ ಮನೆಗಳಷ್ಟೇ. ಇದು ಯಾವುದೋ ಸಂಖ್ಯಾಶಾಸ್ತ್ರ ಅಲ್ಲ, ಖಂಡಿತ ಇದು ಮನೆಗಳು. 5, 8, 12 ಅಂದ್ರೆ 5ನೇ ಮನೆ, 8ನೇ ಮನೆ, 12ನೇ ಮನೆ ಏನಾದ್ರು ದಶಾದಲ್ಲಿ ಸೂಚಿಸಿದ್ರೆ, ಭುಕ್ತಿಯಲ್ಲಿ ಸೂಚಿಸಿದ್ರೆ ಖಂಡಿತ ಅವನಿಗೆ ಜಾಬಲ್ಲಿ ಸಿಕ್ಕಾಪಟ್ಟೆ ಟ್ರಬಲ್ ಬರುತ್ತೆ. ಅಥವಾ ಇರ್ತಕ್ಕಂಥ ಸ್ಥಳದಲ್ಲಿ ಏನಾದರೂ ಬಹಳ ಕಿರಿಕಿರಿ ಬರುತ್ತೆ, ಅಥವಾ ಸಡನ್ ಆಗಿ ಸಸ್ಪೆಂಡ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಈ ರೀತಿ ಒಂದು ಕೆಲವೊಂದು ಕಾಂಬಿನೇಷನ್ ಬಂದಾಗ ಎಷ್ಟೋ ಕೋಟಿ ಜನ ಇರ್ತಾರೆ, ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ. ಜಾಬ್ ಕಳ್ಕೊಂಡ್ಬಿಟ್ಟಿರ್ತಾರೆ, ಜಾಬ್ ಇನ್ನೊಂದು ಸಿಗ್ತಾ ಇರಲ್ಲ, ಅಥವಾ ಜಾಬ್ ಬಿಟ್ಬಿಟ್ಟು ಇನ್ನೊಂದು ಹುಡ್ಕೋಣ ಅಂತ ಹೋಗಿರ್ತಾರೆ. ಸಡನ್ ಆಗಿ 3 ತಿಂಗಳು, 6 ತಿಂಗಳು, 5 ತಿಂಗಳಾಗಿರುತ್ತೆ, 1 ವರ್ಷ ಆಗಿರುತ್ತೆ, ಸಿಕ್ಕಿರಲ್ಲ. ಅಂಥವ್ರದೆಲ್ಲ ನಾವು ಜಾತಕ ನೋಡ್ಕೊಂಡು ಸ್ವಲ್ಪ ಬಹಳ ಕಷ್ಟ ಆಗುತ್ತೆ. ಅಂಥವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವು ಮಂತ್ರಗಳು, ಕೆಲವು ತಂತ್ರಗಳನ್ನ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಆ ತಂತ್ರ ಏನು ಅಂತಂದ್ರೆ ಬಹಳ ಈಸಿ ಆಗಿರ್ತಕ್ಕಂಥ ತಂತ್ರ. ನಾಳೆ ಬುಧವಾರ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಒಂದು ದಿವಸ ಆಗಿದೆ. ದ್ವಾದಶಿನೂ ಶುರು ಆಗುತ್ತೆ. ಇಂಥ ದಿವಸದಲ್ಲಿ ಒಂದು ನಿಂಬೆಹಣ್ಣು ತಗೊಳ್ಳಿ. ಒಂದು ನಿಂಬೆಹಣ್ಣು ಚೆನ್ನಾಗಿರ್ತಕ್ಕಂಥ ಯೆಲ್ಲೋ ಕಲರ್ ಸ್ಪಾಟ್ಲೆಸ್ ನಿಂಬೆಹಣ್ಣು ತಗೊಳ್ಳಿ. ಲೆಮನ್ ಅಥವಾ ಲೈಮ್ ಅಂತ ಹೇಳ್ತಾರೆ. ಅದನ್ನು 4 ಹೋಲ್ ಮಾಡಿ ಒಂದು ಚೌರಾಸ್ತ ಅಂತ ಹೇಳ್ತೀವಿ, ಅಥವಾ 4 ಪ್ಲಸ್ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಹೋಗಿ 4 ದಿಕ್ಕಿಗೂ ಆ ನಿಂಬೆಹಣ್ಣೆ ಎಸಿಬೇಕಾಗತ್ತೆ. ಅಂದ್ರೆ ಆ 4 ದಿಕ್ಕಿಗೂ ಆಲ್ 4 ರೋಡ್ಸ್ ಎಸಿಬೇಕಾಗತ್ತೆ. ಇದನ್ನ ಕನ್ಸಿಕ್ಯೂಟಿವ್ ಆಗಿ ಅಂದ್ರೆ ಕನ್ಸಿಕ್ಯೂಟಿವ್ ಅಂದ್ರೆ ಡೇ ಬೈ ಡೇ, ಅಂದ್ರೆ ದಿನ ಪೂರ್ತಿ 11 ದಿವಸ ಬಿಡದಂಗೆ ಇದನ್ನ ಮಾಡಿದ್ರೆ ಇದೊಂದು ತಂತ್ರದಲ್ಲಿ ಕೆಲವೊಂದು ವರ್ಕ್ ಆಗುತ್ತೆ. ಈ ನಿಂಬೆಹಣ್ಣು ಅಂದ್ರೆ ಕೇತುವಿನ ಕಾರಕ ನೋಡಿ. ಬಹಳಷ್ಟು ಪ್ರತಿಯೊಂದು ಪದಾರ್ಥಕ್ಕೂ ಒಂದು ಗ್ರಹಗಳ ಕಾರಕ ಇದೆ. ಕೇತುವಿನ ಕಾರಕ ಕಣ್ ದೃಷ್ಟಿ ಹೋಗುತ್ತೆ. ಆಮೇಲೆ ಚೌರಸ್ತ ಇರಿದಾಗ ಆ ನಿಂಬೆಹಣ್ಣು ತುಳಿದಾಗ ಬಹಳಷ್ಟು ಕೇತು ಗ್ರಹದ ಒಂದು ತೊಂದರೆ, ಅಥವಾ ಗುರುವಿನ ತೊಂದರೆ, ಅಥವಾ ರಾಹುವಿನ ತೊಂದರೆ, ಇಷ್ಟಕ್ಕೂ ಒಂದು ನಿಂಬೆಹಣ್ಣಲ್ಲಿ ಬಹಳಷ್ಟು ಒಂದು ಪವರ್ ಇದೆ. ಇದನ್ನ ಸೈಂಟಿಫಿಕ್ ಆಗಿ ಹೇಳ್ತೀನಿ ಮುಂದೆ ಹೇಗಿದೆ ಅಂತ. ಇದನ್ನ ಮಾಡಿ ಕೆಲಸ ಪ್ರಾಪ್ತಿಯಾಗುತ್ತೆ. ಜನವರಿ 21 ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. 2017ನೇ ಮೊಟ್ಟ ಮೊದಲ ಕ್ಲಾಸು. ಇದಾದ ನಂತರ ಮತ್ತೆ ಏಪ್ರಿಲ್ ಅಥವಾ ಮೇ ಆಗುತ್ತೆ ಬೆಂಗಳೂರಲ್ಲಿ. ಬನ್ನಿ, ಸೇರ್ಕೊಳ್ಳಿ, ಅದ್ಭುತವಾಗಿರುತ್ತೆ, ಕಲ್ತ್ಕೊಳ್ಳೋಣ. ಓಕೆ, ಬಹಳಷ್ಟು ಒಳ್ಳೆ ಮಾಹಿತಿಯನ್ನ ನೀಡಿದ್ದೀರಿ. ಧನ್ಯವಾದಗಳು ದಿನೇಶ್ ಅವರೇ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್ವೇ ಜನ ಸುಖಿನೋ ಭವಂತು. ನೋಡ್ತಾ ಇರಿ ಕಾರ್ಯಕ್ರಮ. ಇದಾಗಿತ್ತು ಇಂದಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಧನ್ಯವಾದಗಳು, ನಮಸ್ಕಾರ.